ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನದ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತು ನನ್ನ ದೊಡ್ಡ ಮಗಳು ಯಶ್ವಿ ಬರ್ಡೇ ಇದೆ. ಸೊ ಅದ್ರ ಪ್ರಕಾರ ಅವಳ ಬರ್ಡೇ ದಿನದ ವ್ಲಾಗ್ ಮಾಡ್ತಾ ಇದ್ದೀನಿ. ಅವಳಿಲ್ಲ ಇಲ್ಲಿ. ಎಲ್ರಿಗೂ ಗೊತ್ತಿದೆ, ನಮ್ಮ ಅತ್ತೆ ಮಾವನ ಜೊತೆ ಇರ್ತಾಳೆ ಅವಳು. ಸೊ ಬೆಳಗ್ಗೆ ಕರ್ಕೊಂಬಂದು ಇಲ್ಲೇ ಹೊಸ ಬಟ್ಟೆ ಎಲ್ಲ ಹಾಕಿ ಟೆಂಪಲ್ಗೆ ಕರ್ಕೊಂಡು ಹೋಗಿ ಮತ್ತೆ ಅವಳನ್ನ ಕರ್ಕೊಂಡು ವಾಪಸ್ ಹೋಗಿ ನಮ್ಮ ಅತ್ತೆ ಮನೇಲಿ ಬಿಟ್ಟರು. ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಾಪಸ್ ಬಿಟ್ಟರು. ನನಗೆ ಇಲ್ಲಿ ಚಿಕ್ಕ ಮಗು ಇದೆಯಲ್ಲ, ಇಬ್ಬರನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಇಬ್ಬರನ್ನೂ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಬಂದರು. ಅಲ್ಲಿ ಅತ್ತೆ ಮಾವ ಕೂಡ ಇಲ್ಲ, ಅವರು ಟೆಂಪಲ್ಗೆ ಹೋಗಿದ್ದಾರೆ. ಯಾವುದು ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ ಇದೆಯಲ್ಲ, ಸೊ ಒಂದೇ ದಿನದಲ್ಲಿ 3 ಟೆಂಪಲ್ನ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕಂತೆ, ಅಲ್ಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಏನು ಸೆಲೆಬ್ರೇಷನ್ಗೇನು ನಾವು ಪ್ರಿಪ್ರೇಷನ್ ಮಾಡಿರಲಿಲ್ಲ. ನಮ್ಮ ಅತ್ತೆ ಮಾವ ಬಂದಮೇಲೆ ಮಾಡೋಣ ಅಂತ ಹೇಳಿದರು. ಸುಮ್ಮನೆ ಜಸ್ಟ್ ಹೋಗಿ ಒಂದು ಹೋಟೆಲಲ್ಲಿ ಊಟ, ಫ್ರೆಂಡ್ಸ್ಗೆಲ್ಲ ಊಟ ಆ ಥರ ಇದು ಮಾಡೋಣ ಅಂತ. ಏನೋ ಅಷ್ಟು ಪ್ಲ್ಯಾನ್ ಇರಲಿಲ್ಲ. ಬಟ್ ದಿಢೀರಂತ ಕಾಲ್ ಮಾಡಿಬಿಟ್ಟು ಇವಾಗ ಹೋಗೋಣ, ಯಾವ ಹೋಟೆಲು ಏನು ಅಂತ ಗೊತ್ತಿಲ್ಲ. ಯಾವಾಗಲೂ ನನ್ನ ಗಂಡ ಹಿಂಗೇನೆ ದಿಢೀರ್ ಅಂತ ಬಂದ್ಬಿಟ್ಟು, ಎಲ್ಲರೂ ಟ್ರಿಪ್ ಹೋಗೋದಾದರೂ ಅಷ್ಟೇ. ಒಂದು ನಿಮಿಷ ಅಳ್ತಾ ಇದ್ದಾಳೆ ಅವಳು. ಸೊ ಎಲ್ಲಿ ಹೋಗೋದಾದರೂ ಅಷ್ಟೇ ದಿಢೀರ್ ಅಂತ ಪ್ಲ್ಯಾನ್ ಮಾಡ್ತೀವಿ. ನಾನಲ್ಲ, ನನ್ನ ಹಸ್ಬೆಂಡು ಫುಲ್ ಬ್ಯುಸಿ ಇರ್ತಾರಲ್ಲ, ಎಲ್ಲಾದರೂ ಹೋಗಬೇಕು ಅಂದರೆ ದಿಢೀರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಯಾವುದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಲ್ಲ, ಇಲ್ಲಿವರೆಗೂ ಆಗಿಲ್ಲ ಅದು. ಸೊ ಇವತ್ತು ಕೂಡ ಹಾಗೆಯೇ ದಿಢೀರ್ ಅಂತ ಬಂದ್ಬಿಟ್ಟು ಹೊರಡು ಹೋಗೋಣ, ಕರ್ಕೊಂಬರ್ತೀನಿ ಅವಳನ್ನ ಅಂತ ಹೇಳಿದ್ರು. ಸೊ ಆ ಕಡೆಯಿಂದ ಅವರು ಅವಳನ್ನ ಕರ್ಕೊಂಬರ್ತಾ ಇದ್ದಾಳೆ ಯಶ್ವಿನ. ನಾನು ಮತ್ತು ನನ್ನ ಚಿಕ್ಕ ಮಗಳು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತು ಫ್ರೆಂಡ್ಸ್ ಅವ್ರಿಗೆ ಹೋಗ್ಬಿಟ್ಟು ಹೋಟೆಲಲ್ಲಿ, ನನಗೂ ಗೊತ್ತಿಲ್ಲ ಯಾವ ಹೋಟೆಲು ಏನು ಹೇಗಿರುತ್ತೆ, ಬರೀ ಊಟ ಮಾಡ್ಕೊಂಬರೋದಾ ಅಥವಾ ಏನಾದರೂ ಸೆಲೆಬ್ರೇಷನ್ ಇರುತ್ತಾ ಅನ್ನೋದು ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಇವತ್ತು ಹೇಗಿರುತ್ತೆ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಅಥವಾ ಬರ್ಡೇ ದಿನ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ಸೊ ದಿಢೀರಾಗಿ ಬರ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಅರ್ಜೆಂಟಲ್ಲಿ ಹೊರಟಿದ್ದೀನಿ. ಸೊ ಕೂದಲೆಲ್ಲ ಅಷ್ಟು ಸೆಟ್ ಆಗಿಲ್ಲ. ಇವತ್ತು ತಾನೇ ಹೇರ್ ವಾಶ್ ಮಾಡಿದ್ದೆ. ಸೊ ಅಷ್ಟೊಂದಾಗಿ ಕೂತಿಲ್ಲ ನೀಟಾಗಿ. ಏನೋ ಒಂದು ಹೋಗೋದು, ಊಟ ಮಾಡ್ಕೊಂಡು ಬರೋದು, ಹಾಗಾಗಿ ಜಾಸ್ತಿ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಪಾಪು ಬೇಕು. ಇನ್ನು ಡೈರೆಕ್ಟಾಗಿ ಹೋಟೆಲ್ ರೀಚ್ ಆದ್ವಿ. ಅಲ್ಲೆಲ್ಲ ಅರೇಂಜ್ಮೆಂಟ್ಸು ಮಾಡಿದ್ರು. ಇನ್ನು ನಮ್ಮ ಫ್ರೆಂಡ್ಸ್ ಯಾರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಅವ್ರು ಆಲ್ರೆಡಿ ಬಂದಿದ್ರು. ನಾವು ಕೂಡ ಹೋಗಿ ರೀಚ್ ಆದ್ವಿ. ಇನ್ನೂ ಕೆಲವರು ಬರೋರು ಇದ್ದಾರೆ. ಕೇಕ್ ಇನ್ನೂ ಬಂದಿರಲಿಲ್ಲ. ಸೊ ಕೇಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆರ್ಡರ್ ಲೇಟ್ ಆಗಿದ್ದರಿಂದ ಕೇಕ್ ಕೂಡ ಲೇಟ್ ಆಗಿದೆ. ಸೊ ಎಲ್ಲರೂ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನನ್ನ ಹಸ್ಬೆಂಡು ಕೇಕ್ ಕಡೆಗೆ ಆರ್ಡರ್ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ರು. ನನ್ನ ಮಗಳಿಗೆ 5 months ಇದ್ದಾಗಿಂದನೂ ಈ ಹುಡುಗ ಫ್ರೆಂಡು ಜಶು ಅಂತ, ಅವನ ಹೆಸರು ಜಶ್ವಿಕ್ ಅಂತ, ನಾವು ಜಶು ಅಂತ ಕರಿತೀವಿ. ಸೊ ಅಷ್ಟು ಚಿಕ್ಕ ವಯಸ್ಸಿಂದನೂ ಅವರಿಬ್ಬರು ಆಟ ಆಡ್ಕೊಂಡು ಬೆಳೆದಿದ್ದಾರೆ. ಈಗ ತುಂಬ ದಿನ ಆದಮೇಲೆ ಒಟ್ಟಿಗೆ ಸಿಕ್ಕಿದ್ದಾರೆ. ಹಾಗಾಗಿ ಇಬ್ಬರು ಸೇರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಓಡಾಡ್ಕೊಂಡು ಆಟ ಆಡ್ತಾಯಿದ್ರು. ಇವತ್ತು ಯಶ್ವಿ ಬರ್ಡೇ ಎಲ್ಲರೂ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಯಶ್ವಿ. ದಿ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಯು.
ಎಲ್ಲರೂ ಬಂದರು, ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಆ ಸ್ಟೇಜ್ ಮೇಲೆ ಹಾಡು ಹೇಳ್ತಾ ಇದ್ರಲ್ವಾ, ಒಬ್ರು ಸಿಂಗರ್ ಇದ್ರು. ಸೊ ಅವರು ಕೂಡ ಸ್ಟೇಜ್ ಮೇಲೆ ನಿಂತು ನನ್ನ ಮಗಳಿಗೆ ಬರ್ಡೇ ವಿಶಸ್ ಹೇಳಿದ್ರು. ಸೊ ಅವಳಿಗೆ ಅಂತ ಬರ್ಡೇ ಸಾಂಗ್ ಕೂಡ ಡೆಡಿಕೇಟ್ ಮಾಡಿದ್ರು. ಅದು ಪ್ಲೇ ಆಗ್ತಾ ಇದೆ. ನಾನು ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿದ್ದೀನಿ. ನನ್ನ ಮಗಳಿಗಂತೂ ಕೇಕ್ ಮೇಲೆ ಕಣ್ಣಿತ್ತು, ಯಾವಾಗ ಕೊಡ್ತಾರಪ್ಪ ಅಂತ ಕಾಯ್ತಾ ಇದ್ಲು. ಸೊ ಫೈನಲಿ ಕಟ್ ಮಾಡಿ ಅವಳಿಗೆ ತಿನ್ನಿಸಿದ್ದಾಯಿತು. ಬರ್ಡೇ ಹೀಗಾಗಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಮನೇಲೇ ಒಂದು ಸಿಂಪಲ್ಲಾಗಿ ಮಾಡಬೇಕು, ಕೇಕ್ ಕಟ್ ಮಾಡಿ ಅಕ್ಕಪಕ್ಕದವರು ಎಲ್ಲರನ್ನೂ ಕರೆದುಬಿಟ್ಟು ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಅದೇ ದಿನ, ಅವರಿಗೆ ಡೇಟ್ ಗೊತ್ತಿಲ್ಲದೇ ಅದೇ ದಿನಕ್ಕೆ ಅವರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಸಿಂಪಲ್ಲಾಗಾದರೂ ಕೇಕ್ ಕಟ್ ಮಾಡೋಣ, ಆಮೇಲೆ ಅಪ್ಪ ಅಮ್ಮ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಅಯ್ಯೋ ಅಳು, ಅದಕ್ಕೆ ಅಳು ಅಳು. ಚಿಕ್ಕವಳಿಗಂತೂ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು. ಇದನ್ನೆಲ್ಲ ನೋಡಿಲ್ವಲ್ಲ, ಸೌಂಡ್ ಎಫೆಕ್ಟ್ ಎಲ್ಲ. ಹಾಗಾಗಿ ಅವಳಿಗೆ ಒಂದು ಸಾಂಗ್ ಮುಗ್ದು ಇನ್ನೊಂದು ಸಾಂಗ್ ಪ್ಲೇ ಆಗಬೇಕಾದ್ರೆ ಸ್ವಲ್ಪ ಜೋರು ಅಂತ ಅನ್ನಿಸ್ತಾ ಇತ್ತು. ಪ್ಲೇ ಆಗುವಾಗ ಒಂದು ಸಾಂಗ್ ಮುಗ್ದು ಇನ್ನೊಂದು ಸಾಂಗ್ ಪ್ಲೇ ಆಗುವಾಗ ಜೋರಾಗಿ ಹತ್ಬಿಡ್ತಾ ಇದ್ಲು. ಆಮೇಲೆ ಇನ್ನೊಂದು ಏನಂದರೆ, ಅವಳು ಬೇರೆ ಯಾರ ಹತ್ರನೂ ಹೋಗಲ್ಲ, ಅಮ್ಮ 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 ಅಂತ ಅಮ್ಮನ್ನೇ ಅಂಟ್ಕೊಂಡ್ಬಿಡ್ತಾಳೆ. ನಮ್ಮ ದೊಡ್ಡ ಮಗಳು ಯಶ್ವಿ ಆ ಥರ ಮಾಡ್ತಿರ್ಲಿಲ್ಲ. ಅವಳು ಎಲ್ಲರ ಹತ್ರನೂ ಮಿಂಗಲ್ ಆಗೋಳು. ಹೊಸಬ್ರು ಬಂದರೂ ಕೂಡ ಹೊಸಬ್ರು ಅಂತಲೂ ನೋಡದೆ ಎಲ್ಲರ ಜೊತೆ ಜೆಲ್ ಆಗ್ಬಿಡೋಳು, ತುಂಬ ಚಿಕ್ಕ ವಯಸ್ಸಿಗೆ. ಬಟ್ ಇವಳು ತುಂಬ ಅಮ್ಮ ಅಮ್ಮ ಅಂತ ಅಮ್ಮನ್ನೇ ಹಿಡ್ಕೊಂಡ್ಬಿಡ್ತಾಳೆ. ಅವಳಂತೂ ಒಂದಿನಾನು ಅಮ್ಮ ಬೇಕು ಅಂತ ಹೇಳಿ ಅಮ್ಮನ ಅಂಟ್ಕೊಂಡಿದ್ದಂತೂ ನೆನಪೇ ಇಲ್ಲ ನನಗೆ. ಇನ್ನು ಕೇಕ್ ಕಟ್ಟಿಂಗು ಆಯಿತು, ಅವಳಿಗೆ ತಿನ್ನಿಸಿದ್ದು ಆಯಿತು. ಇನ್ನು ಉಳಿದಿರೋದು ಫೋಟೋ ಸೆಷನ್. ಬಂದವರೆಲ್ಲ ಅವಳ ಹತ್ರ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ. ಸೊ ಬಂದವರೆಲ್ಲ ಫೋಟೋ ತೊಗೊಂಡ್ರು. ಹಾಗೆ ಕೆಲವರು ಪ್ರೀತಿಯಿಂದ ಗಿಫ್ಟ್ ತೊಗೊಂಬಂದಿದ್ರು ನನ್ನ ಮಗಳಿಗೋಸ್ಕರ. ಸೊ ಅದನ್ನು ಕೂಡ ತೊಗೊಂಡಿದ್ದಾಯಿತು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಬರ್ಡೇನೆಲ್ಲ ಈ ಥರ ಸೆಲೆಬ್ರೇಟ್ ಮಾಡಲೇ ಇಲ್ಲ. ಕೆಲವರೆಲ್ಲ ಕೇಕ್ ಕಟ್ ಮಾಡ್ತಾಯಿದ್ರು. ಬಟ್ ನಾವು ಕೇಕೆಲ್ಲ ಚಿಕ್ಕವರಿದ್ದಾಗ ಕೇಕೆಲ್ಲ ಕಟ್ ಮಾಡಲಿಲ್ಲ. ನಮಗೆ ಮನೇಲಿ ಒಂದು ಸ್ವೀಟ್ ಮಾಡೋರು, ದೇವ್ರ ಪೂಜೆ ಮಾಡಿ ಹೊಸ ಬಟ್ಟೆ ಹಾಕ್ಸೋರು ಅಷ್ಟೇ. ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್ ಏನಿದ್ದಾರಲ್ಲ, ಅದರಲ್ಲಿ ಯಾರ್ದಾದ್ರೂ ಬರ್ಡೇ ಇದ್ದರೆ ಸೊ ಇಡೀ ಕ್ಲಾಸ್ಗೆ ಚಾಕ್ಲೇಟ್ನ ಹಂಚೋರು. ನಾನು ಕೂಡ ಈ ಥರ ಹಂಚಬೇಕಲ್ಲ ಅಂತ ಆಸೆ ಆಗ್ತಿತ್ತು. ಬಟ್ ಏನು ಮಾಡೋದು, ನಾನು ಏಪ್ರಿಲಲ್ಲಿ ಹುಟ್ಟಿರ್ತಿದ್ದೆ. ಏಪ್ರಿಲ್ 6 ನನ್ನ ಬರ್ಡೇ. ಬಟ್ ಏನು ಮಾಡೋದು, ನನಗೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೆ ಅಂದರೆ, ಒಂದು ಡೂಪ್ಲಿಕೇಟ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೆ. ಅದು ಫೆಬ್ರವರಿ 5th ನಾನು ಚಾಕ್ಲೇಟ್ ತೊಗೊಂಡೋಗ್ಬಿಟ್ಟು ಇಡೀ ಕ್ಲಾಸ್ ಮಕ್ಕಳಿಗೆಲ್ಲ ನನ್ನ ಬರ್ಡೇ ಅಂತ ಹಂಚ್ತಾ ಇದ್ದೆ. ಫೆಬ್ರವರಿ 5th ಬಂದಾಗೆಲ್ಲ ಅದು ನೆನಪಾಗುತ್ತೆ. ಅದೊಂಥರ ಗ್ರೇಟ್ ಮೆಮೊರಿ ನನಗೆ. ಎಷ್ಟೊಂದು ಜನ ನನ್ನ ಕ್ಲಾಸ್ಮೇಟ್ಸ್ ಸ್ಕೂಲ್ ಮೇಟ್ಸ್ ಏನಿದ್ದಾರಲ್ಲ, ಅವರು ನನಗೆ ಫೆಬ್ರವರಿ 5th ಮೆಸೇಜ್ ಹಾಕ್ತಾಯಿದ್ರು. ಸೊ ಇವಾಗ ಅವ್ರಿಗೆಲ್ಲ ಹೇಳಿದ್ದೀನಿ, ಅಲ್ಲ ಅದು ಡೂಪ್ಲಿಕೇಟು, ನಾನು ಸುಮ್ಮನೆ ಆಚರಿಸ್ಕೊತಾ ಇದ್ದಿದ್ದು ಅಂತ ಹೇಳಿಬಿಟ್ಟು. ಟೋಟಲಿ ನಾನು 3 ಬರ್ಡೇನ ಆಚರಿಸ್ಕೊತಾ ಇದ್ದೆ. ಒಂದು ನನ್ನ ರಿಯಲ್ ಬರ್ಡೇ, ಇನ್ನೊಂದು ನನ್ನ ಯಾವಾಗಲೇ ಹೇಳಿದ್ನಲ್ಲ ಸ್ಟೋರಿ ಆ ಬರ್ಡೇ, ಇನ್ನೊಂದು ಡಾಕ್ಯುಮೆಂಟಲ್ಲಿ ಇರೋವಂಥ ಬರ್ಡೇ. ಅಂದರೆ ನನ್ನ ಸ್ಕೂಲಿಗೆ ಸೇರಿಸುವಾಗ ಇನ್ನೊಂದು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಿ ಸೇರಿಸಿದ್ದಾರೆ. ಸೊ ಹಾಗಾಗಿ 3 ಬರ್ಡೇ ಅಂತ ಹೇಳಿದೆ ಅಷ್ಟೇ. ಇವಾಗಲೂ ಕೂಡ ಬ್ಯಾಂಕಿಂದ ಡೂಪ್ಲಿಕೇಟ್ ಬರ್ಡೇಗೆ ಮೆಸೇಜ್ಗಳೆಲ್ಲ, ಅಂದರೆ ಬರ್ಡೇ ವಿಶಸ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಇದು ನನ್ನ ಬರ್ಡೇಯ ಒಂದು ಸ್ಟೋರಿ. ಇನ್ನು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಆಯಿತು. ಅದಾದಮೇಲೆ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಊಟ ಮಾಡೋಣ ಅಂತ ಆರ್ಡರ್ ಮಾಡಿದ್ಮೇಲೆ ಊಟಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಲ್ಲಿರುವಂಥ ಪುಟಾಣಿ ಮಕ್ಕಳು, ನನ್ನ ಮಗಳು ಎಲ್ಲ ಸೇರಿಕೊಂಡು ಹಾಡಿನ ವೈಬ್ಗೋಸ್ಕರ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಊಟ ಬರೋದಕ್ಕೆ ಇನ್ನೂ ಟೈಮ್ ಇದೆ, ಅವ್ರ ಪಾಡಿಗವ್ರೇನೋ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ವಿ. ನನ್ನ ಮಗಳಂತೂ ಹಾಡು ಅಂದರೆ ಏನಾದರೂ ಅವಳಿಗೆ ಇಷ್ಟ ಆಗಿರೋ ಹಾಡು ಅಥವಾ ಒಂಥರ ಡ್ಯಾನ್ಸಿಂಗ್ ರಿದಮ್ ಇರೋ ಅಂಥ ಸಾಂಗ್ಗಳೆಲ್ಲ ಬಂದರೆ ಅವಳು ಎಲ್ಲಿರ್ತಾಳೋ ಅಲ್ಲೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೇಲೂ ಕೂಡ ಅಷ್ಟೇ, ಮೊಬೈಲಲ್ಲಾಗಲಿ ಟಿ ವಿಯಲ್ಲಾಗಲಿ ಹಾಡು ಹಾಕ್ಕೊಟ್ರೆ ಅಲ್ಲೇ ಎದ್ದು ನಿಂತು ಕುಣಿತಾ ಇರ್ತಾಳೆ.
ತುಂಬಾನೇ ಚೆನ್ನಾಗಿದೆ ದ ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕಿದ್ದೆ. ತುಂಬ ಒಳ್ಳೆ ವೈಬ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕನ್ನಡ ಸಾಂಗ್ಗಳನ್ನೇ ಹಾಕಿದ್ರು 100%. ಎಲ್ಲೋ 1-2 ಹಿಂದಿ ಸಾಂಗ್ ಹಾಕಿದ್ರು ಅಷ್ಟೇ. ಸಿಂಗರ್ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ರೆಸ್ಟೋರೆಂಟ್ ಕೂಡ ತುಂಬ ಕಲರ್ಫುಲ್ ಆಗಿ ಸ್ಪೇಷಿಯಸ್ ಆಗಿದೆ. ಇನ್ನು ಫುಡ್ ಅಂತೂ ಕೇಳೋದೇ ಬೇಡ, ಅಲ್ಟಿಮೇಟ್ ಆಗಿತ್ತು. ವೆಜ್ ನಾನ್ ವೆಜ್ ಎರಡೂ ಇದೆ. ಇವತ್ತು ನಾವು ವೆಜ್ ಫುಡ್ನ ತಗೊಂಡಿದ್ದು. ಯಾಕೆ ಅಂದರೆ ಇಲ್ಲಿಗೆ ಬಂದಿರೋ ನಮ್ಮ ಫ್ರೆಂಡ್ಸು ಆಲ್ಮೋಸ್ಟ್ ಎಲ್ಲರೂ ವೆಜಿಟೇರಿಯನ್ಸೇ, ಹಾಗಾಗಿ ವೆಜ್ನೇ ನಾವು ಪ್ರಿಫರ್ ಮಾಡಿದ್ವಿ. ಇನ್ನೊಂದ್ಸಲ ಅಪ್ಪ ಅಮ್ಮ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಾಗ ಇನ್ನೊಂದ್ಸಲ ಬಂದು ನಾನ್ ವೆಜ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಟ್ರೈ ಏನಿಲ್ಲ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗಲೂ ನಾವು ನಾನ್ ವೆಜ್ಜೇ ತಗೊಂಡಿದ್ದು. I'm for you, lovely baby. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಹೆಂಗ್ ಎಂಜಾಯ್ ಮಾಡಿದ್ಲು. ಬರೀ ಡ್ಯಾನ್ಸ್ 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 ಡ್ಯಾನ್ಸ್. ಅವಳು ಎಷ್ಟು ಊಟ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ಬಟ್ ಡ್ಯಾನ್ಸ್ ಅಂತೂ ಮನಸ್ಫೂರ್ತಿಯಾಗಿ ಮಾಡಿದ್ಲು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನಾವು ಏನು ಪ್ಲ್ಯಾನೇ ಮಾಡಿರಲಿಲ್ಲ. ಅಕಸ್ಮಾತ್ ಇವತ್ತೇನಾದರೂ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಅಂದರೆ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ದಿಢೀರ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಷ್ಟೊಂದು ಖುಷಿ, ಎಂಜಾಯ್ಮೆಂಟ್ ಎಲ್ಲ ಸಿಕ್ತು. ನಾವು ಹೊರಗೆ ಬಂದಿದ್ದೀವಿ ಅಥವಾ ಹೊರಗಡೆ ಏನೋ ಬಂದು ಊಟ ಮಾಡಿದ್ದೀವಿ ಅನ್ನೋದಕ್ಕಿಂತ ನನ್ನ ಮಗಳನ್ನ ನೋಡಿ ತುಂಬ ಖುಷಿ ಆಯಿತು. ಈ ರೆಸ್ಟೋರೆಂಟ್ ಕೂಡ ತುಂಬ ವಿಶಾಲವಾಗಿದೆ. ಹಾಗೇನೆ ಒಳ್ಳೊಳ್ಳೆ ಸಾಂಗ್ಗಳು ಹಾಕ್ತಾ ಇದ್ರು. ಆ ಡಿ ಜೆ ಎಫೆಕ್ಟ್ಗೆ ಅವರಂತೂ ಇಬ್ಬರು ಡ್ಯಾನ್ಸ್ ಮಾಡಿದ್ರು. ಅವ್ರಿಗೇನು ಸುಸ್ತೇ ಆಗಲಿಲ್ಲ. ನನ್ನ ಮಗಳಂತೂ ಅವಳ ಜಾಕೆಟ್ನ ಬಿಸಾಕಿ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. 1 ನಿಮಿಷನೂ ಕುತ್ಕೊತಾ ಇರಲಿಲ್ಲ, ಹಾಗೇನೆ ಕೈಗೂ ಸಿಗ್ತಾ ಇರಲಿಲ್ಲ. ನಾನಂತೂ ಅವಳ ಹಿಂದೆನೇ ಓಡಾಡಿದ್ದೇ ಆಯಿತು. ಎಲ್ಲಿ ಯಾವ್ಯಾವ ಮೂಲೆನೂ ಬಿಟ್ಟಿಲ್ಲ, ಎಲ್ಲ ಮೂಲೆಗೂ ಹೋಗಿ ಡ್ಯಾನ್ಸ್ ಮಾಡಿದ್ದಾಳೆ. ನನ್ನ ಹಸ್ಬೆಂಡ್ಗಂತೂ ಅವ್ರ ಮಗಳು ಡ್ಯಾನ್ಸ್, ಅವಳು ಖುಷಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ರು ಅವರು. ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ ಉಂಟು. ಉಪೇಂದ್ರ ಫ್ಯಾನ್ಸ್ ಇದೀರಾ? ಸಾಂಗ್ ಎಲ್ಲ ಬೇಕಾಗಿ ಅಗೇನ್ ಮತ್ತೆ ಸಿಂಗರ್ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಸ್ಟೇಜ್ ಮೇಲೆ ಹಾಡ್ತಾ ಇದ್ರು. ಇವರಿಬ್ರು ಮಕ್ಕಳು ಅವ್ರದೇ ಆದಂಥ ಲೋಕದಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಏನೋ ಎಂಜಾಯ್ ಮಾಡ್ಕೋತಾ ಇದ್ರು. ನಾವು ಊಟ ಮಾಡೋದಕ್ಕೆ ಅಂತ ಅಲ್ಲಿ ಕುತ್ಕೊಂಡು ಅಲ್ಲಿಂದ ಕೂಡ ಎಲ್ಲರೂ ಊಟಕ್ಕೆ ಅಂತ ಕುತ್ಕೊಂಡವ್ರೆಲ್ಲ ಅವ್ರನ್ನೇ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ಚಂದ, ಅಂಥದ್ರಲ್ಲಿ ಈ ಥರ ಕ್ಯೂಟಾಗಿ ಆಡ್ಬಿಟ್ರೆ ನೋಡೋಕ್ಕೆ ಅದು ಇನ್ನೂ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ನಾನು ನನ್ನ ದೊಡ್ಡ ಮಗಳನ್ನ ಹಿಡಿಯೋ ಬರೋದಲ್ಲಿ ನನ್ನ ಚಿಕ್ಕ ಮಗಳನ್ನ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ಮ ಭಾವ ಪಾಪ ನೋಡ್ಕೊತಾ ಇದ್ದಾರೆ, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಭಾವ. ಇವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ಎಲ್ಲಂದ್ರಲ್ಲಿ ಎಲ್ಲೆಲ್ಲೋ ಮೂಲೆಯಲ್ಲೆಲ್ಲ ಹೋಗಿ ಆಟ ಆಡ್ತಾರೆ. ಹಾಗಾಗಿ ಅವ್ರ ಹಿಂದೆನೇ ಇರಬೇಕಾಗಿತ್ತು. ಬಂದಾಗಿಂದ ಆಟ ಆಡ್ತಾ ಇದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದಾಳೆ, ಕೈಗೆ ಸಿಗ್ತಾ ಇಲ್ಲ. ನಾನಂತೂ ಬಂದಾಗಿಂದ ಅವಳ ಹಿಂದೆನೇ ಇದ್ದೀನಿ, ಅವಳನ್ನ ನೋಡ್ಕೊಂಡು. ಎಲ್ಲಿ ಹೋದ್ಲು, ಎಲ್ಲಿ ಬಂದ್ಲು, ಎಲ್ಲಿ ಬಿದ್ಬಿಡ್ತಾಳೇನೋ ಅಂತ ಹೇಳಿ. ಸೊ ಹಾಗಾಗಿ ಅವಳ ಹಿಂದೆನೇ ಹೋಗ್ತಾ ಇದ್ದೆ. ಸಾಕು ಬಾ ಊಟ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಅವಳನ್ನ ಹಿಡಿತಾ ಇದ್ರೆ ಬರಲ್ಲ ಅಂತಾನೆ ಕೂತಿದ್ದಾಳೆ. ಅಮ್ಮ ಬಿಡಮ್ಮ, ನಾನು ಡ್ಯಾನ್ಸ್ ಮಾಡಬೇಕು, ಅಮ್ಮ ಬಿಡಮ್ಮ, ನಾನು ಅಲ್ಲಿ ಹೋಗಬೇಕು ಅಂತಾಳೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ತಿನ್ಕೊಂಡು ಹೋಗ್ಲಿ ಅಂತ ನಾನು ಏನಾದರೂ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಕಳ್ಸೋಣ ಅಂತ. ಮನೆಯೊಳಗೆ ಇದ್ದು ಅವಳಿಗೆ ಬೋರ್ ಆಗಿಬಿಡುತ್ತೆ. ಈ ಥರ ಹೊರಗಡೆ ಬಂದಾಗ ಈ ಥರ ಆಡ್ತಾಳೆ. ಮನೇಲೂ ಏನು ಕಮ್ಮಿ ಇಲ್ಲ, ಅಷ್ಟೇ ಚೇಷ್ಟೆ ಕಿತಾಪತಿನೇ ಮಾಡ್ತಿರ್ತಾಳೆ. ಬಟ್ ಹೊರಗಡೆ ಬಂದಾಗ ವಿಶಾಲವಾಗಿರುತ್ತೆ ಅಲ್ವಾ, ಅವಳಿಗೆ ಆಟ ಆಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೇನೋ. ಹಾಗಾಗಿ ಹೊರಗಡೆ ಬಂದಾಗ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡ್ಬಿಡ್ತಾಳೆ. ಇನ್ನು ಅವಳನ್ನ ನೋಡಿ ಈ ಕಡೆ ಕರ್ಕೊಂಬಂದ್ರೆ ಇಲ್ಲಿ ನನ್ನ ಚಿಕ್ಕ ಮಗಳು ಇನ್ಯಾರ್ದೋ ಒಬ್ಬರು ಕೈಯಲ್ಲಿ ಕೂತಿದ್ದಾರೆ. ಯಾರೋ ಡಿನ್ನರ್ ಮಾಡೋಕ್ಕೆ ಅಂತ ಬಂದಿದ್ರು ಅನ್ಸುತ್ತೆ. ಅವರು ಪಾಪ ಎತ್ಕೊಂಡು ಎಲ್ಲ ಮಾತಾಡಿಸ್ತಾ ಇದ್ರು. ಇನ್ನು ಈ ಕಡೆ ನನ್ನ ಮಗಳದು ಡ್ಯಾನ್ಸ್ ಅಂತೂ ಮುಗಿತಾನೇ ಇಲ್ಲ.
ಇನ್ನು ಇವಳನ್ನ ಹಿಡಿದು ಸಾಕಾಗಿ ನಾನು ನನ್ನ ಹಸ್ಬೆಂಡ್ನೇ ಕಳಿಸ್ದೆ, ಹೋಗಿಯಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ, ನೀವೇ ಕರ್ಕೊಂಬನ್ನಿ ಅಂತ. ಅಲ್ಲೂ ಕೂಡ ಅವ್ರ ಅಪ್ಪನಿಗೂ ಆಟ ಆಡಿಸ್ಕೊಂಡು ಇನ್ನೂ ಆಟ ಆಡಬೇಕು, ಇನ್ನೂ ಡ್ಯಾನ್ಸ್ ಮಾಡಬೇಕು ಅಂತ ಅವ್ರ ಅಪ್ಪನ ಜೊತೆನೂ ಎಂಜಾಯ್ ಮಾಡ್ತಾ ಇದ್ಲು. ನಮ್ಮ ಅರ್ಧಕ್ಕರ್ಧ ಟೈಮ್ ಅವಳನ್ನ ಹುಡ್ಕೋದು, ಅವಳು ಎಲ್ಲಿದ್ದಾಳೆ ಅವಳನ್ನ ನೋಡ್ಕೊಂಡಿರೋದು, ಇಲ್ಲೇ ಅಲ್ಲಿ ಇಲ್ಲಿ ಮೂಲೆಗೆ ಹೋಗೋದು, ಅಲ್ಲೇ ಯಾರ್ಯಾರ ಹತ್ರನೆಲ್ಲ ಹೋಗಿ ಡ್ಯಾನ್ಸ್ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ಲು. ಹಾಗಾಗಿ ಎಲ್ಲ ಅಟೆನ್ಷನ್ನು ಅವಳಿಗೆ ಕೊಡಬೇಕಾಯ್ತು. ಹಾಗೆ ಎಲ್ರೂ ಅವಳನ್ನ ನೋಡ್ಕೊತಾ ಈ ಕಡೆ ಊಟನೂ ಮಾಡ್ಕೊಂಡ್ವಿ. ಊಟ ಮಾಡ್ತಾ ಇದ್ದಂಗೆ ಟೈಮ್ ಆಗ್ತಾ ಎಲ್ಲರೂ ಒಬ್ಬೊಬ್ಬರಾಗೆ ಡ್ಯಾನ್ಸ್ಗೆ ಜಾಯಿನ್ ಆಗ್ತಾ ಇದ್ರು. ರೆಸ್ಟೋರೆಂಟ್ಗೆ ಬಂದವರೆಲ್ಲ ನೆಮ್ಮದಿಯಾಗಿ ಊಟ ಮಾಡಿಕೊಂಡು, ಊಟ ಆದಮೇಲೆ ಅಲ್ಲಿ ಹಾಕಿದಂಥ DJ ಏನು ಸಾಂಗ್ ಹಾಕಿದ್ರು ಆ ಸಾಂಗ್ಗೆಲ್ಲ ಒಬ್ಬೊಬ್ಬರಾಗಿ ಜಾಯಿನ್ ಆಗ್ತಾ ತುಂಬ ಜನ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ಅವ್ರ ಮಧ್ಯದಲ್ಲೇ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅಂತ ಹಠ ಹಿಡ್ದು ಅಲ್ಲಲ್ಲೇ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳಿಗಂತೂ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಡ್ಯಾನ್ಸ್ಗೆ ಜಾಯಿನ್ ಆದ್ರಲ್ಲ ಅಂತ ಇನ್ನೂ ಖುಷಿ, ತುಂಬ ಜನ ಬಂದ್ಬಿಟ್ರಲ್ಲ ನನ್ನ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಮಗಂತೂ ಹಿಡ್ದು ಸಾಕಾಯಿತು. ಒಂದು ಸೈಡಿಗೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡಮು ಅಂತ ಹೇಳಿದ್ರೆ ಹೋಗಿ ಅಷ್ಟು ದೊಡ್ಡವ್ರ ಮಧ್ಯದಲ್ಲಿ, ಅಷ್ಟು ಜನದ ಮಧ್ಯದಲ್ಲೇ ಡ್ಯಾನ್ಸ್ ಮಾಡಬೇಕು ಅಂತ ಕುತ್ಕೊಳ್ಳೋರು. ಹೋಗ್ತಾ ತುಂಬ ಜನ ಸೇರ್ಕೊಂಡ್ರು ಡ್ಯಾನ್ಸ್ಗೆ. ಒಳ್ಳೊಳ್ಳೆ ಸಾಂಗ್ ಕೂಡ ಹಾಕ್ತಾ ಇದ್ರು, ಒಳ್ಳೆ ಬೀಟ್ಸ್ ಇತ್ತು. ಮಕ್ಕಳು ಅಂತ ಇಲ್ಲದೆ, ದೊಡ್ಡವರು ಅಂತ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡೋಕೆ ಒಂಥರ ಮಜಾ ಇತ್ತು. ಅಲ್ಲಿದ್ದವರೆಲ್ಲ ಬಂದು ಇವಳ ಹತ್ರ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಇವಳು ಕೂಡ ಅವರಿಗೆ ಒಳ್ಳೆ ಕಂಪ್ನಿ ಅನ್ನೋ ತರ ಇವಳು ಅವ್ರ ಜೊತೆ ಅವ್ರು ಮಾಡ್ದಂಗೆಲ್ಲ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು. ಇನ್ನು ಕೆಲವರು ಇವಳು ಡ್ಯಾನ್ಸ್ ಮಾಡೋದನ್ನ ಸೈಡಲ್ಲಿ ನಿಂತು ಹಾಗೆ ವಿಡಿಯೋನು ಮಾಡ್ಕೊಂಡ್ರು. ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಇವಳು ಸಂಜಿನ ಕೊನೆ ಮಗನೇ ದೇವರೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗಾವಿ. ಇನ್ನು ಅಷ್ಟು ಹೊತ್ತು ಸೈಡಲ್ಲಿ ಕುತ್ಕೊಂಡು ಬೇರೆಯವ್ರು ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡ್ತಾ ಕೂತಿದ್ದಂಥ ನಮ್ಮ ಫ್ರೆಂಡ್ಸು, ನಮ್ಮ ಜೊತೆ ಬಂದಿದ್ದವರು, ಅವರು ಕೂಡ ನಾವು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಅವರು ಕೂಡ ಸ್ಟೆಪ್ ಹಾಕಿದ್ರು. ಚಿಂಗಾರಿ ಚೊಗರಿ ವಿರಲನ ಬಂದರು ಲಟರಿ ಸೀಕೆಟ್ಟು ಚೆರಿ ಒಳಗನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊರಗೆ ನಗಾರಿ ಗೋಲ್ಡನ್ ಮಾರಿ ಬರ್ತಿ ಬಂಗಾರಿ. ಕೋಟಿ ಕೋಟಿ ಚುಕ್ಕಿನ ರೂಪ ಹೆಂಗಾಳ ದುಡ್ಡು ದುಡ್ಡು ತುಟ್ಟು ಕುರಿ ಸುತ್ತು ಸುತ್ತು ವಾರ ಬಿಂದಿಗೆಯ ಮೋಳ್ತ ಮಾರೆ ನನ್ನ ಗುರುವರಾಯಿ. ಸೋಡಾ ಬಾಟಲಿ
ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟಿರುವಾಗ ರೆಸ್ಟೋರೆಂಟ್ ಹೊರಗಡೆ 2 ಡಾಗ್ ಕೂಡ ರೆಸ್ಟೋರೆಂಟ್ ಅವ್ರದ್ದೇ ಇತ್ತು. ಸೊ ಅದನ್ನು ನೋಡಿಕೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ನಾವು ಬಂದಂಥ ರೆಸ್ಟೋರೆಂಟ್ ಯಾವುದು ಅಂದರೆ ದ ಸೀಕ್ರೆಟ್ ಪ್ಲೇಸ್ ಅಂತ ಹೇಳಿ. ಯಾರಾದರೂ ನಿಮ್ಮ ಫ್ಯಾಮಿಲಿನ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದು ಒಂದು ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಆದಷ್ಟು ಕನ್ನಡ ಸಾಂಗ್ಗಳನ್ನ ಹಾಕ್ತಾರೆ, ಹಾಗೆ ಫ್ಯಾಮಿಲಿ ಫ್ರೆಂಡ್ಲಿ ಕೂಡ ಇದೆ. ಫುಡ್ಡು ಕೂಡ ಸೂಪರ್ ಆಗಿದೆ, ವೆಜ್ ನಾನ್ ವೆಜ್ ಎರಡೂ ಇದೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತು. ಹಾಗೆ ತಿನ್ಕೊಂಡು ಹೋಗೋಣ ಐಸ್ ಕ್ರೀಮ್ನ, ಮಕ್ಕಳೆಲ್ಲ ಇದ್ರಲ್ವಾ ಅಂತ ಹೇಳಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ಐಸ್ ಕ್ರೀಮ್ ಬೇಕೋ ಆ ಥರ ಆರ್ಡರ್ ಮಾಡಿಕೊಂಡು ತಿಂದ್ಬಿಟ್ಟು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಇನ್ನೊಂದೇನಪ್ಪ ಅಂದರೆ ನನ್ನ 2ನೇ ಮಗಳು ಇವತ್ತು ಸೈಲೆಂಟ್ ಆಗಿದ್ಲು. ಯಾವಾಗಲೂ ಹೊರಗಡೆ ಹೋದಾಗ ಕುಯ್ 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 ಅಂತಾನೆ ಇರೋಳು, ಆಮೇಲೆ ಯಾವಾಗಲೂ ನನ್ನನ್ನು ಅಂಟ್ಕೊಂಡೇ ಇರೋಳು, ಅಮ್ಮ ಬೇಕು ಅವಳಿಗೆ. ಸೊ ಇವತ್ತು ಕೂಡ ಯಾವುದೇ ಥರ ಆ ಥರ ಅಮ್ಮ ಬೇಕು ಅಂತ ಅಳೋದಾಗಲಿ ಹಠ ಮಾಡೋದಾಗಲಿ ಮಾಡಲಿಲ್ಲ. ನನ್ನ ದೊಡ್ಡ ಮಗಳು ನಮ್ಮ ಯಶ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಟ್ಲು. ಇನ್ನು ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಇನ್ನು ನಾವು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಅವಳಿಗೆ ಕೆಲವೊಂದು ಗಿಫ್ಟ್ಗಳು ಬಂದಿತ್ತು, ಅದನ್ನು ಓಪನ್ ಮಾಡಿಬಿಟ್ಟು ಅವಳು ಈಗಲೇ ಓಪನ್ ಮಾಡಮ್ಮ ಅಂತ ಹೇಳಿದ್ಲು. ಸೊ ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್ ಸೂಪರ್ ಯಶ್ವಿ ಕೆಳಗಡೆ ಬನ್ನಿ. ಬಟ್ಟೆ ನಿಂಗೆ ಕೊಟ್ಟಿರೋದು ಇದೇ ಕಲರ್ ಚೆನ್ನಾಗಿದೆ ರೀ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೀಗಿತ್ತು. ಅಂದ್ಕೊಂಡೇ ಇರಲಿಲ್ಲ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನ್ನ ಮಗಳು ಎಂಜಾಯ್ ಮಾಡಿದ್ನ ನೋಡಿ ನಾನು ಖುಷಿಪಟ್ಟೆ. ಸೊ ಅಂದ್ಕೊಂಡೇ ಇರಲಿಲ್ಲ ನಾನು ಮಾಮೂಲಿ ಥರ ಹೋಗಿ ಏನು ಊಟ ಮಾಡ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಕೇಕ್ ಕಟ್ ಮಾಡಿಸಿದ್ದು, ಆ ಸೆಲೆಬ್ರೇಷನು ಡೆಕೋರೇಷನ್ ಎಲ್ಲ ಅಲ್ಲಿ ಹೋದ್ಮೇಲೆ ಮಾಡಿದ್ದು. ಇಲ್ಲಿಂದ ಹೋಗುವಾಗ ಏನೂ ನಾವು ಪ್ರಿಪ್ರೇಷನ್ ಮಾಡಿರಲಿಲ್ಲ. ದಿಢೀರಂತ ಆ ಟೈಮಲ್ಲಿ ನಾವು ಹೋಗಿದ್ದ ಟೈಮಿಗೆ ಇಲ್ಲಿಂದ ಹೊರಡಬೇಕಾದ್ರೆ ಕಾಲ್ ಮಾಡಿ ಹೇಳಿದ್ವಿ. ಸೊ ಅಂದರೆ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ವಲ್ವಾ ಅಂತ ಹೇಳಿಬಿಟ್ಟು ಏನು ಟೇಬಲ್ ಬುಕ್ ಮಾಡೋಣ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ವಿ ಇಲ್ಲಿಂದ ಹೊರಡೋದಕ್ಕಿಂತ ಮುಂಚೆ. ಸೊ ಅವಾಗ ಬರ್ಡೇ ಅಂತ ಹೇಳಿದಾಗ ಅವರು ಡೆಕೋರೇಷನ್ ಏನಾದರೂ ಬೇಕಾ ಅಂತ ಕೇಳಿದರು. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳಿದ್ವಿ. ಸೊ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಸೊ ಅದೊಂದು ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಸೆಲೆಬ್ರೇಷನ್ ಬೇಡ, ಬರೀ ಊಟ ಮಾಡ್ಕೊಂಡು ಬರೋಣ ಅಂತ ಅಂದಿದ್ದು. ಏನು ನಮ್ಮ ಅತ್ತೆ ಮಾವ ಎಲ್ಲ ಬಂದಮೇಲೆ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹೋಗಿದ್ದಂತೂ ತುಂಬ ಖುಷಿ ಆಯಿತು. ನನ್ನ ಮಗಳು ಅಷ್ಟೆಲ್ಲ ಎಂಜಾಯ್ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ, ಬಟ್ ಆಡ್ತಾಳೆ. ಮನೆ ಒಳಗಡೆ ಹೇಗೆ ಎಂಜಾಯ್ ಮಾಡಬೇಕು, ಅವಳು ಯಾವಾಗಲೂ ಪ್ರತಿ ಕ್ಷಣವೂ ಎಂಜಾಯ್ ಮಾಡ್ಕೊಂಡೇ ಇರ್ತಾಳೆ. ಆದರೆ ಇವತ್ತು ಅಲ್ಲಿ ನೋಡಿ ಒಬ್ಬಳೇ ಅಷ್ಟು ಡೇರಿಂಗಾಗಿ ಒಬ್ಬಳೇ ಡ್ಯಾನ್ಸ್ ಮಾಡಿಕೊಂಡು, ಒಬ್ಬಳೇ ಅಷ್ಟು ಜನದ ಮಧ್ಯೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಈ ಥರ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಸೊ ಖುಷಿ ಆಯಿತು. ಸುಸ್ತು ಕೂಡ ಆಗಿದೆ, ಲೇಟ್ ಆಯಿತು. ಬೇಗ ಬರಬೇಕಿತ್ತು. ನನ್ನ ಮಗಳು ಅಷ್ಟು ಎಂಜಾಯ್ ಮಾಡ್ತಾ ಇರೋದು ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ನೋಡೋಣ, ಇನ್ನೊಂದು ಸ್ವಲ್ಪ ಪಾಪ ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ವಿ. ನನ್ನ ಹಸ್ಬೆಂಡು ಕೂಡ ತುಂಬ ಖುಷಿಪಟ್ಟರು. ಅವರು ಆ್ಯಕ್ಚುಲಿ ತುಂಬ ವರ್ತ್ ಇಟ್ ಅಂತ ಅನ್ನಿಸ್ತು ಇವತ್ತಿನ ದಿನ. ನೋಡಿದ್ರಲ್ಲ, ಇದು ಇವತ್ತಿನ ನನ್ನ ಮಗಳ ಬರ್ಡೇ ದಿನ ಆಗಿತ್ತು. ಬರ್ಡೇ ಸೆಲೆಬ್ರೇಷನ್ ಅಂದ್ಕೊಂಡಿರಲಿಲ್ಲ, ಆದರೂ ಹಿಂಗೆಲ್ಲ ಆಗೋಯಿತು. ನೀವು ಕೂಡ ನಮ್ಮ ಜೊತೆಗೆ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ. ಸೊ ಇಷ್ಟಪಟ್ಟು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಕೊಟ್ಟಂಗಾಗುತ್ತೆ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಇರುತ್ತೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.